ಈಗಾಗಲೇ ನಿಮ್ಮ ಪ್ರಶ್ನೆಗೆ ಬೆಂಗಳೂರಲ್ಲಿ ಉತ್ತರ ಆಗಿದೆ. ಸೊ ಮತ್ತೆ ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ, ಕಾದು ನೋಡೋಣ ಅಷ್ಟೇ. ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅದು ಹೇಳೋದು ಬಹುಶಃ ಈಗ ಅಲ್ಲ, ನಾಳೆ ಅಲ್ಲ, ಬಹುಶಃ ಬಹುಶಃ ಹೇಳಿ. ಬಹುತೇಕ ಶಾಸಕರು ಯಾರು ಕೆಲಸ ಸಚಿವರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ನೋಡಿ, ಒಂದು ಕಡೆ ಪರೋಕ್ಷವಾಗಿ ಉತ್ತರ ಕರ್ನಾಟಕ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆ ಇಟ್ಟಿದ್ದಾರೆ. ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗೋಲ್ಲ, ಎರಡೂ ಆಗಿದೆ. ಕೆಲವು ಆಗಿಲ್ಲ ಒಪ್ಕೋತೀವಿ, ಆಗಿದ್ದು ಕೂಡ ಇದೆ, ಭಾಳಷ್ಟು ಇದೆ. ಈಗ ಉದಾಹರಣೆ ಬಸ್ ಕೊಟ್ಟಿದ್ದಾರೆ, ಸಿಟಿ ಕೂಡ 100 ಕೊಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆ ಅದು, ಒಂದ್ಸಲ ಲೇಟ್ ಆಗುತ್ತೆ. ಸಾರಿಗೆ ಅಷ್ಟೇ ಅಲ್ಲ ಸರ್, ಬೇರೆ ಬೇರೆ ಕಂದಾಯ ಇರ್ಬೋದು, ಗೃಹ ಇಲಾಖೆ, ಇಲ್ಲ ಇದ್ರು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಿಗೆ ಸೀಮಿತವಾಗಿರೋಲ್ಲ ಇಲಾಖೆ, ಇಡೀ ರಾಜ್ಯಕ್ಕೆ ಇರ್ತೈತೆ. ರಾಜ್ಯಕ್ಕೆ ಮಾಡ್ತಿರ್ತಾರೆ, ಸ್ವಲ್ಪ ವಿಳಂಬ ಆಗಿರ್ಬೋದು, ಅದು ಒಪ್ಕೋತೀವಿ ಅಷ್ಟೇ. ವಿವಿಧ ಇಲಾಖೆಗಳಲ್ಲಿ ಭರ್ತಿ ಆಗ್ತಾ ಇದೆ, ಒಳ ಮೀಸಲಾತಿ ಜಾರಿ ಆಗ್ತಾ ಇಲ್ಲ. ಇಲ್ಲ, ಸದ್ಯ ಒಳ ಮೀಸಲಾತಿ ಇಲ್ಲ ಸದ್ಯಕ್ಕೆ. ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಏನು ಯಾವ ವಿಷಯ ಮೀಸಲಾತಿಯನ್ನು ಹೊರತುಪಡಿಸಿ ಏನು ಈಗ ನೇಮಕಾತಿಗೆ ಮುಂದಾಗಿದೆ ಸರ್ಕಾರ. ಯಾರಿಂದ ಯಾರು ತಡೆ ಹಿಡಿದವ್ರು? ಯಾರು? ಕೋರ್ಟ್ ಹಿಡ್ದಿದ್ದಾರೆ. ಕೋರ್ಟ್ ಹಿಡಿದ್ಮ್ಯಾಗ ಯಾರು ಏನು ಮಾಡೋರು? ನೇಮಕಾತಿಗೆ ಮುಂದಾಯಿತು ಅನ್ನೋದು ಅವ್ರು ಏನು ಮಾಡಬೇಕು ಆಗೋಲ್ಲ. ನ್ಯಾಯಾಲಯದಾಗ ತಡೆಯಾದ ಇರೋದ್ರಿಂದ ನಾವು ತಡೆ ಹಿಡಲೇಬೇಕಾಗಿದೆ, ಹಿಡಿದಿದ್ವಿ. ಮುಂದದು ಅಂತಿಮ ಆದೇಶ ಬರಲಿ, ಬಂದ್ಮ್ಯಾಗ ಏನು ಮಾಡ್ಬೇಕು ನೋಡೋಣ. ಸರ್, ಈಗ ಮುಖ್ಯಮಂತ್ರಿ ಕುರ್ಚಿ ವಿವಾದ ಏನೋ ಅಂತ್ಯ ಆಗಿದ್ರೆ ಇಲ್ಲ 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 ಪದೇ ಕುರ್ಚಿ ಇದೆ ಇಲ್ಲ. ಈಗ ಅವ್ರ ಶಾಸಕರು ಡಿನ್ನರ್ ಫಸ್ಟ್ ಹೇಳ್ಯಾರಲ್ಲ, ಅದು ಸುಮಾರು 1.5 ದಿವಸ 1.5 ತಿಂಗಳಾಯ್ತು ಸರ್. ಕರೀರಿ, ಎಲ್ಲ ಬೇಡಿಕೆ ಸರ್ ಜನರಿಗೆ. ಮಾಡ್ತಾರೆ ಹೇಳಿ. ರಾಜ್ಯಾದ್ಯಂತ ಎಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲ ಕಡೆ ಕೂಡ ಸಂಘಟನೆ ಜೊತೆಗೆ ಎಲ್ಲ ಶಾಸಕರು ಕೂಡ ತಮ್ಮನ್ನ ಎಲ್ಲ ಮೆಸೇಜ್ ರವಾನೆ ಆಗ್ತಾ ಇದೆಯಾ? ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲಿ ಪಕ್ಷ ಕಟ್ಟೋದು ಅಷ್ಟೇ ನಮ್ಮ ಕೆಲಸ. ಏನು ಸರ್, ಏನಾರ ಆಶ್ವಾಸನೆ ಸಿಗ್ತದೆ? ಹಳೇದ ಡೆಲ್ಲಿಗೆ ಡಿ ಕೆ ಶಿವಕುಮಾರ್